ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇವತ್ತು ಮಾರ್ನಿಂಗ್ 7 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂತಂದರೆ ಅದೇ ಹಬ್ಬದ ವಾತಾವರಣ ಹೇಗಿರುತ್ತೆ ಆ್ಯಂಡ್ ನಮ್ಮ ಮನೇಲಿ ಹೇಗೆ ಹಬ್ಬ ಮಾಡ್ತಾರೆ ಅಂತ ಅನ್ನೋದನ್ನು ತೋರಿಸ್ತೀನಿ. ಅಂತಂದರೆ ನಮ್ಮ ಕಡೆಯಲ್ಲೇನು ಶಿವರಾತ್ರಿ ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಏನು ಮಾಡಲ್ಲ, ನಾರ್ಮಲ್ ಹೇಗೆ ಸಿಂಪಲಾಗಿ ಮಾಡ್ತಾರೆ ಅದೇ ಥರನೇ ಮಾಡೋದು. ಆ್ಯಕ್ಚುಲಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ನೆನ್ನೆಯಿಂದ, ಅದಕ್ಕೆ ಸ್ವಲ್ಪ ವಾಯ್ಸ್ ಈ ಥರ ಬರ್ತಿದೆ. ನಾವೇನಂತಂದರೆ ಅಯ್ಯೋ ಬಿಟ್ಟರೆ ಸಾಕಪ್ಪ ಆರಾಮಾಗಿ ದಿನ ಎಲ್ಲ ಮಲ್ಕೊಂಡೇ ಇರಬೇಕು ಅಂತ ಅನಿಸುತ್ತೆ. ಬಟ್ ನಮ್ಮ ಪಾಪು ಹಂಗಲ್ಲ ಗೈಸ್. ಅವಳಿಗೆ ಕರೆಕ್ಟಾಗಿ 6 ಗಂಟೆಗೆ ಅದು ಹೆಂಗೆ ಎಚ್ಚರ ಆಗ್ಬಿಡುತ್ತೋ, 6 ಗಂಟೆ ಒಂದೊಂದು ದಿನ 5:30ಗೆ ಅಷ್ಟರಲ್ಲಿ ಎದ್ಬಿಟ್ಟಿರ್ತಾಳೆ. ಪಾಡಿಗಳು ಆಟ ಆಡ್ತಾ ಇರ್ತಾಳೆ. ಇವಾಗಲೂ ಕೂಡ ಎದ್ದಿದ್ದಾರೆ ಅವರು. ಆ್ಯಂಡ್ ನಮ್ಮನೆ ನಮ್ಮ ದೊಡ್ಡಮ್ಮ ಮತ್ತು ನನ್ನ ತಂಗಿ ಎಲ್ಲ ಅವರವರೇ ಏನೇನೋ ಕೆಲಸ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಕೊನೆ ತನಕ ವೀಡಿಯೋನ ನೋಡಿ. ಓಕೆನಾ, ತೋರಿಸ್ತೀನಿ ಗೈಸ್. ನಮ್ಮ ಅಕ್ಕ ಬಂದಿದ್ಲು ನೆನ್ನೆ, ಅವಳಿಲ್ಲಿ ಮಲಗಿತಾಳೆ. ಆ್ಯಂಡ್ ಇಲ್ಲಿ ಇದು ಟೀ ಮಾಡೋಕ್ಕೆ ಅಂತ ಇಟ್ಟಿದ್ದಾಳೆ. ಆ್ಯಂಡ್ ಟೊಮೊಟೊ ಮೆಣಸಿನ್ಕಾಯಿ ಇವತ್ತು ಆ್ಯಕ್ಚುಲಿ ನಾನೇ ಇವತ್ತು ತರಕಾರಿ ಪಲಾವ್ನ ಮಾಡ್ತಾಯಿದ್ದೀವಿ ತಿಂಡಿಗೆ. ಮತ್ತು ಇವತ್ತು ಉಪ್ಪಿಟ್ಟು ಮಾಡಬೇಕು ಅಂತ ಹೇಳ್ತಾರೆ, ಅದನ್ನು ಸಂಜೆ ಮಾಡೋಣ ಅಂತ ಅಂದ್ಕೊಂಡ್ರೆ ಉಪ್ಪಿಟ್ಟು ಅಂತಲೇ ಸ್ವಲ್ಪ ನಮ್ಮನೆ ಯಾರು ಅಷ್ಟು ಲೈಕ್ ಮಾಡೋದು ತಿನ್ನಲ್ಲ. ಹಾಗಾಗಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ತರಕಾರಿ ಪಲಾವ್, ನೆನ್ನೆ ತರಕಾರಿ ಎಲ್ಲ ತಂದಿದ್ವಿ. ಹಾಗಾಗಿ ಸೂಪ್ ನೋಡಿ, ಇಲ್ಲಿ ಅವರೆಕಾಳೆಲ್ಲ ಎಡ್ದಿಟ್ಟಿದೆ. ಅವರೆಕಾಳು ಅಲ್ವಾ, ಇವಾಗಂತೂ ಅವರೆಕಾಳು ಸೀಸನ್, ಅವರಿಗೂ ಅವರೆಕಾಳು ಗೈಸ್. ಸೊ ಪಲಾವ್ ಮಾಡ್ತೀನಿ. ನಾರ್ಮಲ್ ಎಲ್ಲ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತೀನಿ, ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಓಕೆನಾ. ಆ್ಯಂಡ್ ಇನ್ನು ಅದೇ ತಿಂಡಿ ಮಾಡಿಟ್ಟು ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಬೇಕು. ಅದೆಲ್ಲ ಆದಮೇಲೆ ತೋರಿಸ್ತೀನಿ ಎಲ್ಲ ಹೇಗೆ ಮಾಡ್ತೀನಿ ಅಂತ. ಸೊ ಆಮೇಲೆ ಸಿಗ್ತೀನಿ ಗೈಸ್. ಕಾಫಿನ ಕುಡಿದು ಸಿಗ್ತೀನಿ ಗೈಸ್. ನಮ್ಮ ಪಾಪು ಮಲಗಿಬಿಟ್ಟಿದೆ. ಆ್ಯಂಡ್ ಬೆಳಿಗ್ಗೆನೆ ಹೆಂಗಿರುತ್ತೆ ತೋರಿಸ್ತೀನಿ ಗೈಸ್. ನೋಡಿ, ಇಲ್ಲಿ ನಾವು ಬಂದುಬಿಟ್ಟು ನಾವೇ ಕೆಲಸ ಮಾಡಬೇಕು ಗೈಸಲ್ಲಿ. ಟೀ ಬಿಡಬೇಕು, ಆಮೇಲೆ ಇವ್ರು ಹೇಳಿದ ಕೆಲಸ ಮಾಡಬೇಕು. ಹಿಂಗೆ ನನ್ನ ಮಗಳು ಹೆಂಗೆ ಕಿರಿಚ್ತಾವಳೆ. ಆ್ಯಕ್ಚುಲಿ ನಂಗೆ ಹೇಳಿದ್ದೀರಾ ಪಾಪುನ ಒಬ್ಬೊಬ್ರನ್ನೇ ಬಿಟ್ಟು ಹೋಗಬೇಡಿ ಅಂತ. ನಾನು ಅವಳನ್ನು ಒಬ್ಬೊಬ್ಳನ್ನೇ ಬಿಟ್ಟು ಎಲ್ಲೂ ಹೋಗಲ್ಲ. ವಿಡಿಯೋದಲ್ಲಿ ಅಂದರೆ ವಿಡಿಯೋ ಮಾಡ್ಬೇಕಾದ್ರೆ ಒಬ್ಬೊಬ್ಳೇ ಏನಿರಲ್ಲ, ನನ್ನ ತಂಗಿ ಆ ಥರ ಯಾರಾದರೂ ಇದ್ದೇ ಇರ್ತಾರೆ. ಬಟ್ ನಾನು ಅದನ್ನು ತೋರಿಸಲ್ಲ ಅಷ್ಟೇ. ಪಾಪುನ ಒಬ್ಬೊಬ್ಳೇ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಪಾಪುನ ಒಬ್ಬೊಬ್ಳೇ ಬಿಟ್ಟೇನೂ ಹೋಗಲ್ಲ ನಾನು, ಯಾರಾದರೂ ಇದ್ದೇ ಇರ್ತಾರೆ. ಇವಾಗ ಟೀನ ಕುಡಿದು ನೆಕ್ಸ್ಟು ಪಲಾವ್ನ ಮಾಡಬೇಕು. ಫಾಸ್ಟಾಗಿ ಮಾಡಬೇಕು, ಏಕೆಂದರೆ ಇವ್ರು 8 ಗಂಟೆಗೆ ಹೋಗ್ತಾರೆ ಸ್ಕೂಲಿಗೆ. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ಇವಾಗ ಫಸ್ಟು ಸ್ಟವ್ ಹಚ್ಕೊತೀನಿ. ಹಚ್ಕೊಂಡ್ಮೇಲೆ ಸ್ವಲ್ಪ ಕಾಯಿಲಿದು ಕುಕ್ಕರ್ ಹಾಕ್ಕೊಳ್ತಿದ್ದೀವಿ. ಮಾತಾಡ್ಸೋಡ್ಸಿದ್ದಾನೆ ಹಚ್ಚಾದ್ಮೇಲೆ ಎಣ್ಣೆನ ಹಾಕ್ತೀನಿ. ಎಣ್ಣೆ ಬಿಸಿ ಅಲ್ಲಿ 1-2 ನಿಮಿಷ. ನಾನು ಇಷ್ಟು ಬೇಗ ಸ್ನಾನ ಮಾಡಲ್ಲ. ಏನಕ್ಕೆ ಅಂತಂದರೆ ಇವಾಗ ಇನ್ನೂ ಜಾಸ್ತಿ ಕೋಲ್ಡ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡಲ್ಲ ಗೈಸ್. ಸ್ವಲ್ಪ ಬಿಸಿಲು ಹೋದ್ಮೇಲೆ ಸ್ನಾನ ಮಾಡಿಸೋದು. ಪಾಪುಗಾದ್ರೂ ಅಷ್ಟೇ. ನಾನು ಯಾವಾಗಲೂ 7 ಗಂಟೆ 7:30 ಹಂಗೆಲ್ಲ ಪಾಪುಗೆ ಅಂತ ಯಾವಾಗಲೂ ಸ್ನಾನ ಮಾಡಿಸೇ ಇಲ್ಲ. ನಾನು ಹುಡ್ತಾ ಇರಲಿಲ್ಲ. ನನ್ನ ತಮ್ಮ ಏನೋ ಹೇಳ್ತಾನೆ. ಇವಾಗ ಸ್ವಲ್ಪ ಬಿಸಿ ಆಯಿತು. ಇದಾದಮೇಲೆ ಆಮೇಲೆ ಸ್ಪೈಸಸ್ ಏನೇನಿರುತ್ತೆ, ಪಲಾವ್ ಎಲೆ, ಅದು ಮರಾಠಿ ಹೂವು ಮತ್ತು ಚಕ್ಕೆ ಪೌಡರ್, ಲವಂಗ, 1 ಏಲಕ್ಕಿ ಇದನ್ನು ಹಾಕ್ತಾಯಿದ್ದೀನಿ. ಕ್ವಿಕ್ಕಾಗಿ ಮಾಡ್ಕೊಬೋದು. ಬಂಗಾರಿ. ಸೊ ಸ್ಪೈಸಸ್ ಎಲ್ಲ ಹಾಕಾದ್ಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ. ಅವು ಕೇಳ್ಕೊಡವ ಎತ್ಕೊಂಡಿರೋ 1 ನಿಮಿಷ. ಮಾಡೆ ಇಂದು ಕಿಟ್ಟ ಸ್ಟ್ಯಾಂಡ್ ಇಲ್ಲ ತಾನೆ.
ಇವಾಗ ಫ್ರೈ ಮಾಡ್ತೀವಿ. ಕೂಡ ಮೆಣಸಿನ್ಕಾಯಿ ಕಟ್ಟಿಗೆ ಖಾರದ ಪುಡಿ ಆ ಥರ ಏನು ಯೂಸ್ ಮಾಡೋಣ. ಇನ್ನೊಂದೆರಡು ಕಟ್ ಮಾಡು. ಇನ್ನೊಂದೆರಡು ಕಟ್ ಮಾಡಿಸ್ಬೇಕು. ಆದರೂ ಬೆಳೆದಲ್ಲೇ ಎದ್ದು ಕೆಲಸ ಮಾಡೋದಂದ್ರೆ ಈಗ ಸ್ವಲ್ಪ ಅಂದರೆ ಇವಾಗ ಈ ನಡುವೆ ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ತರಕಾರಿನ ಆ್ಯಡ್ ಮಾಡ್ತಿದ್ದೀನಿ. ಅಂದರೆ ಇದನ್ನ ಲೈಟಾಗಿ ಕಟ್ ಮಾಡಿರ್ತಿದ್ದೆ. ಅದೇ ಇವಾಗ ಬೆಳಗ್ಗೆ ಎದ್ದು ಬೇಗ ಬೇಗ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಕಟ್ ಮಾಡಿಟ್ಟಿರೋದು. ಅಂದರೆ ಇದರಲ್ಲಿ ಏನಿಲ್ಲ, ಇದು ಬದನೆಕಾಯಿ, ಬೀನ್ಸ್ ಮತ್ತು ಕ್ಯಾರೆಟ್ ಮತ್ತು ಇದ್ರ ಜೊತೆ ಅವರೆಕಾಳು, ಸೊಪ್ಪಿಗೆ ಸೊಪ್ಪು ಹಾಕ್ತೀವಿ. ಅದು ಹಾಕಿದ್ರೆ ಚೆನ್ನಾಗಿರುತ್ತೆ, ಪಲಾವ್ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ ಅಂದ್ಕೊಂಡು ನಮ್ಮೇಲೆ ಹಾಕ್ತೀನಿ. ಸಾಲ್ಟ್ ಹಾಕ್ಕೋಬೇಕು ತರಕಾರಿ ಹಾಕೋದು, ಏಕೆಂದರೆ ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ ಪಲಾವಲ್ಲಿ, ಅದಕ್ಕೆ. ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅವಳಿಗೆ ಇವತ್ತು ಹಬ್ಬದ ದಿನನೂ ರಜೆ ಕೊಡಲ್ಲ. ಇವಾಗ ಸ್ವಲ್ಪ ನಾನು ಸೊಪ್ಪೊಂದು ಕೊತ್ತಂಬರಿ ಸೊಪ್ಪು ಮತ್ತು ಸಕ್ಕರೆ ಸೊಪ್ಪು ಅದನ್ನು ಕಟ್ ಮಾಡಿರ್ತೀನಿ. ಸೊ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾಗಿರುತ್ತೆ. ನೋಡಿ ಇಷ್ಟು ತಗೊಂಡಿದ್ದೀನಿ, ಸಾಕು. ಕೊತ್ತಂಬರಿ ಸೊಪ್ಪು ಇಷ್ಟು ಎಲ್ಲ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಅಂದರೆ ಸೊಪ್ಪು ಚೆನ್ನಾಗಲ್ಲ ಲೈಟಾಗಿ ಕಟ್ ಮಾಡಿದ್ದಾರೆ ಅಂತ. ನಾನು ಯಾವಾಗಲೂ ಹಂಗೇನೆ ಈ ಪಲಾವ್ ಆ ಥರ ಏನಾದರೂ ಅಂದರೆ ಪಲಾವ್ ಮಾಡ್ತೀನಿ ಅಂತ ಪ್ಲಾನ್ ಮಾಡಿದ್ರೆ ನೈಟೇ ತರಕಾರಿ ಎಲ್ಲ ನೈಟ್ ಕಟ್ ಮಾಡಿರ್ತಾರೆ. ಯಾಕಂದರೆ ಈಸಿಯಾಗಿ ಸ್ವಲ್ಪ ಬೆಳಗ್ಗೆ ಇದು ಹರಿಬರಿಲಿ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಕಟ್ ಮಾಡಿರ್ತೀನಿ. ಯಾವಾಗಲೂ ಅಷ್ಟು ಮುಂಚೆ ಸೊ ಇವಾಗ ಯಾವ ಕಲರ್ ಇರುತ್ತೆ ಅಂತ ತೋರಿಸ್ತೀನಿ. ಆಮೇಲೆ ನಾನು ಮಾಡ್ತಿರೋ ಪಲಾವ್ ಸೊ ನೆಕ್ಸ್ಟು ಇದಾದಮೇಲೆ ನೋಡಿ ಅವರೆಕಾಳು ತಂದಿತ್ತು. ಇದನ್ನೆಲ್ಲ ಇಷ್ಟೊಂದು ಬೇಕಿಲ್ಲ ಅಂದ್ಕೊಳ್ತೀನಿ, ಇಷ್ಟೊಂದು ಬೇಕಿಲ್ಲ, ಸ್ವಲ್ಪ ಬೇಕಿದ್ರೆ ಫುಲ್ಲು ಅದೇ ನಾನು ಇಷ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡ್ಕೊಳ್ಳಿ. ಕಾಳನ್ನ ವಾಶ್ ಮಾಡಿ ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ. ಕಾಳು ಸೊಪ್ಪನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ಕೊತೀನಿ. ನಾನು ಯಾವಾಗ ಕೊತ್ತಂಬರಿ ಈ ಸಬ್ಬಕ್ಕಿ ಸೊಪ್ಪು ಇದನ್ನೆಲ್ಲ ಲಾಸ್ಟ್ ಆ್ಯಡ್ ಮಾಡ್ಕೊಳ್ಳಲ್ಲ. ಸೊ ಇದನ್ನು ಡೈರೆಕ್ಟ್ ಇವಾಗ ತರಕಾರಿ ಜೊತೆನೇ ಹಾಕ್ಬಿಟ್ರೆ ಸ್ವಲ್ಪ ತರಕಾರಿ ಜೊತೆ ಬೆಂದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟು ತಗೊಂಡಿದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಮತ್ತು ಸಬ್ಬಕ್ಕಿ ಸೊಪ್ಪು ಎರಡು ಬೆಂದಿದೆ. ಇದನ್ನೆಲ್ಲ ವಾಶ್ ಮಾಡಿ ನೈಟೇ ಇಟ್ಕೊಂಡಿದ್ದು, ಬಟ್ ಕಟ್ ಮಾಡಿಲ್ಲ. ಹಂಗೆ ಕಟ್ ಮಾಡಿ ಹಂಗೆ ಹಾಕ್ತಿದ್ದೀರಾ ಅಂತ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂಗದೇನು ಅರಿಶಿನ ಪುಡಿ ಯಾವುದಕ್ಕೂ ಹಾಕಿ ಅಡುಗೆ ಮಾಡೋಕ್ಕೆ ಆಗಲ್ಲ. ಗೊತ್ತಿಲ್ಲ, ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ನಾನು. ಅಂದರೆ ತುಂಬ ಒಳ್ಳೆಯದಲ್ವಾ. ಇವಾಗ ಏನಾದರೂ ಸುಸ್ತಾಗ್ತಿದ್ರೆ ಅಥವಾ ಏನೋ ಒಂಥರ ಕೈ ಭಾರ ಈ ಥರ ಅನಿಸೋದು ಕೂಡ ನಾನು ಅರಿಶಿನ ಪುಡಿ, ನೀರಿಗೆ ಅರಿಶಿನ ಪುಡಿ ಹಾಕೊಂಡು ಕುಡಿತೀನಿ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಅರಿಶಿನ ಪುಡಿ ಆ್ಯಡ್ ಮಾಡ್ತೀನಿ. ಯಾವುದೇ ಅಡುಗೆ ಕೂಡ ಯಾವುದಕ್ಕೂ ಸ್ಕಿಪ್ ಮಾಡಲ್ಲ ನಾನು. ಸ್ವೀಟು ಮಾಡ್ತಿಲ್ಲ, ಅದನ್ನು ಬಿಟ್ಟು ಆ್ಯಡ್ ಮಾಡ್ತೀನಿ. ಸ್ವಲ್ಪ 2 ನಿಮಿಷ ಹಂಗೆ ಕುಕ್ ಆಗಲಿ, ಫ್ರೈ ಆಗಬೇಕು.
ಸೊ ಇದಾದ್ಮೇಲೆ ನಾನು ವಿಡಿಯೋ ಮಾಡ್ತಿದ್ದೀನಿ, ನಮಗೆ ಯಾರೂ ಏನು ಮಾತಾಡ್ತಿಲ್ಲ. ಸೊ ಇವಾಗ ಇದು ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕೆಲ್ಲ. ಫೈನಲಿ ಹೇಗೆ ಬರುತ್ತೆ ಅಂತ. ಅಂದರೆ ಇವಾಗ ನೀಟಾಗಿ ಎಲ್ಲ ಸ್ವಲ್ಪ ಬೆಂದಿದೆ. ಆಮೇಲೆ ನೆಕ್ಸ್ಟ್ ಒಂದೆರಡೂವರೆ ಮಸಾಲೆ ತೊಗೊಂಡಿದ್ದೀನಿ. ಮನೆ ಅಕ್ಕಿ ಏನು ತೊಗೊಂಡಿಲ್ಲ, ಬೇರೆ ರೈಸು ಅಂದರೆ ಮನೆ ಅಕ್ಕಿನೇ ಇದೆ. ಒಂಥರ ಅದು ಏನೋ ಚೆನ್ನಾಗಾಗುತ್ತೆ. ಏನೋ ವಾಶ್ ಮಾಡ್ತೀನಿ. ನೆನ್ಸೆಲ್ಲ ಏನು ಇಡೋಕ್ಕೋಗಲ್ಲ ನಾನು ಯಾವಾಗಲೂ. ಹಿಂಗೆ ಆಗ್ತದೆ. ಆ್ಯಕ್ಚುಲಿ ಪಲಾವ್ ಮಾಡೋದೆಲ್ಲ ಏನು ಲೇಟ್ ಆಗಲ್ಲ. ಎಲ್ಲ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡು ಇದ್ದರೆ ಪಲಾವ್ ಮಾಡೋದು ಈಸಿನೇ, ಬೇಗನೆ ಮಾಡ್ಕೊಂಡು. ಹರಳಪ್ಪಾಗ್ತೀನಿ. ನನಗೆ ಸಮಾಧಾನ ಆಯ್ತಿಲ್ಲ ಇಲ್ಲಿ ಏನು ಮಾಡ್ತಿದ್ದೀನಿ ನಾನು ಅಂತ ನೋಡಕ್ಕೆ. ಚಿನ್ನಕ್ಕೆ ಬಟ್ಟೆ ಹಾಕೋ ಗೊತ್ತಿಲ್ಲ ಗೈಸ್ ಹೇಗಾಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಅಂತ. ಸೊ ನೀರನ್ನ ಆ್ಯಡ್ ಮಾಡಿದ್ದೀನಿ. ಅನಿಸುತ್ತೆ ನೀರು. ಇವಾಗ ಇಲ್ಲಿನ ಕ್ಲೋಸ್ ಮಾಡು, ಒಂದು ವಿಷಲ್ ಬರ್ಸಿದ್ರೆ ಪಲಾವ್ ರೆಡಿ ಆಗುತ್ತೆ. ಓಕೆನಾ? ನಿಜವಾಗ್ಲೂ ಹೇಳ್ತೀನಿ, ಪಲಾವ್ ಅಂತೂ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಟೇಸ್ಟ್ ಅಂತೂ ಸೂಪರಾಗಿತ್ತು. ಎಲ್ಲರೂ ಕೂಡ ಇಷ್ಟಪಟ್ಟರು. ತುಂಬಾ ಚೆನ್ನಾಗಿತ್ತು. ಅಂದರೆ ನಾರ್ಮಲಾಗೆ ಮಾಡಿದೆ, ಆದರೂ ಒಂಥರ ಚೆನ್ನಾಗಿತ್ತು. ಗೈಸ್ ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಮಾಡಾಯಿತು. ಟೈಮ್ ಬಂದು 11 ಗಂಟೆ ಆಗಿದೆ. ತಿಂಡಿಯೇನು ತಿಂದಿಲ್ಲ. ಅಂದರೆ ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ತಿಂಡಿಯೇನು ತಿಂದಿಲ್ಲ. ನಾನು ಪಾಪು ಮಲಗಿದ್ದಾಳೆ, ಅವಳು ಅಷ್ಟರಲ್ಲಿ ಪಟಾಪಟ ಅಂತ ತಿಂಡಿ ತಿನ್ನಬೇಕು. ಮತ್ತು ನಾನು ಹೆಂಗೆ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಓಕೆನಾ? ಸೊ ನಿಮ್ಮ ಮನೇಲಿ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ, ಏನೇನು ಮಾಡ್ತೀರಾ ಈ ಶಿವರಾತ್ರಿ ಹಬ್ಬಕ್ಕೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಬನ್ನಿ ತೋರಿಸ್ತೀನಿ. ಡೋರು ಫುಲ್ ಹತ್ತಿರ ಅಲ್ಲಿ ಹೋಗೋ ಮುಂದಕ್ಕೆ
ಪೂಜೆ ಎಲ್ಲ ಮಾಡಿದ್ದೀನಿ. ಸೊ ಇವಾಗ ತಿಂತೀನಿ. ಬನ್ನಿ ಗೈಸ್, ತಿಂಡಿ ತಿನ್ನೋಣ. ಪಲಾವು ನಿಜವಾಗ್ಲೂ ಸಕ್ಕತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಇವಾಗ ಹುಡುಗರಿಗೆ ಏನಿಲ್ಲ, ಎದ್ದು ಅವ್ರ ಪಾಡಿಗೆ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡು ಆರಾಮಾಗಿರ್ತಾರೆ. ನಾವು ನೋಡಿ ಮನೆ ಕೆಲಸ ಎಲ್ಲ ಮಾಡಿ, ತಿಂಡಿ ಮಾಡಿ, ಪೂಜೆ ಎಲ್ಲ ಮುಗಿಸಿ ಆದಮೇಲೆ ತಿಂಡಿ ತಿನ್ನಬೇಕು. ಹಿಂಗೆ ಏನು ಮಾಡೋಕ್ಕಾಗುತ್ತೆ, ಹುಡುಗಿರ ಜೀವನ ಎಷ್ಟು ಗೈಸ್. ತಿಂತು ಬಿಸಿನೀರು ಕುಡ್ದು ನೆಕ್ಸ್ಟ್ ಹಾಲು ಕುಡಿಬೇಕು. ಅದೇ ನನ್ನ ಮಗಳು ಎದಳ ಅಷ್ಟರಲ್ಲಿ ಹಾಲು ಕಾಯಿಸ್ಕೊಂಡು ಹಾಲು ಕುಡಿಬೇಕು. ಯಪ್ಪ, ಮದುವೆ ಆಗಿ ಇವತ್ತು ತಿಂಡಿ ಎಲ್ಲ ತಿಂದಾಯಿತು. ನನ್ನ ಮಗಳು ಎದಳ ಅಷ್ಟರಲ್ಲಿ ಇದು ಬಿಸಿನೀರು ಏನು ಕುಡಿದ್ಬಿಟ್ಟು ಒಂದು ಲೋಟ ಹಾಲು ಕಾಯಿಸ್ಕೊಂಡು ಕುಡಿದ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ. ಆದರೂ ಒಂದೊಂದು ಟೈಮ್ ಅನಿಸುತ್ತೆ ಗೈಸ್ ನನಗೆ, ಏನಂತಂದರೆ ಮುಂಚೆ ಎಷ್ಟು ಫ್ರೀಯಾಗಿರ್ತಿದ್ವಿ. ಯಪ್ಪ, ಏನೋ ಇವಾಗ ಒಂದಿನ ಏನು ಪಟಾಪಟ್ ಅಂತ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡಾದ್ಮೇಲೆ ಫುಲ್ ಇನ್ನು ಈವ್ನಿಂಗ್ವರೆಗೂ ಫುಲ್ ಫ್ರೀ, ಏನೂ ಕೆಲಸ ಇರಲ್ಲ ಏನು ಅಂತ. ಬಟ್ ಪಾಪು ಆದಮೇಲೆ ಎಲ್ಲ ಎಷ್ಟು ಚೇಂಜ್ ಆಗ್ತೀವಲ್ವ. ಏನೋ ಒಂಥರ ಏನೋ ಬೇಗ ಅವಳು ಎದ್ದೇಳೋ ಅಷ್ಟರಲ್ಲಿ ಎಲ್ಲನೂ ಮುಗಿಸ್ಕೊಂಡ್ಬಿಡ್ಬೇಕು, ಅವಳು ನೋಡ್ಕೋಬೇಕು ನೆಕ್ಸ್ಟು. ಸೊ ಅವಳು ನೋಡ್ಕೊಳ್ಳೋದೇ ಒಂದು ಕೆಲಸ ನಮಗೆ. ಕಂಪ್ಲೀಟ್ ಡೇ ಅವಳನ್ನೇನು ನೋಡ್ಕೋತೀವಿ ಅದೇನೇ ನಮಗೊಂದು ಕೆಲಸ ಅನ್ನೋ ಥರ. ಅಂದರೆ ಅಷ್ಟು ನಮ್ಮ ಮೈಂಡ್ ಸೆಟ್ ಹಂಗೆ ಆಗೋಗ್ಬಿಡುತ್ತೆ. ನನಗೆ ಹಂಗೆ ಅನ್ನಿಸ್ತಾ ಪದೇ ಯಾಕೋ ಒಂಥರ ಅನ್ನಿಸ್ತಾನೆ ಇರುತ್ತೆ. ಇವಾಗ ಎಷ್ಟು ಚೇಂಜ್ ಆಗಿಬಿಡ್ತೀವಿ ನಾವು. ಒಂದು ಪಾಪು ಅಂತ ಆದಮೇಲೆ ಏನೋ ಒಂಥರ ಅದು ಜವಾಬ್ದಾರಿನೋ ಅಥವಾ ಏನೋ ಗೊತ್ತಿಲ್ಲ, ತುಂಬ ಚೇಂಜ್ ಆಗಿಬಿಡ್ತೀವಿ ಅಂತ ಅನಿಸುತ್ತೆ ಗೈಸ್. ನಿಮಗೂ ಅಂದರೆ ಕೆಲವೊಬ್ರಿಗೆ ಅನಿಸುತ್ತೆ ಅಲ್ವಾ, ನಿಮಗೂ ಹಂಗೆ ಅನಿಸ್ತಿದ್ಯಾ? ಆಮೇಲೆ ಅಂಶ ಓಕೆ, ಏನೋ ಒಂದು ಇವಾಗ ನೆನಪಾಯ್ತದ ಏನೋ ಅಂತ ಹೇಳ್ತೀನಿ. ಏನಂತ ಅಂದರೆ ನನಗೆ ಇದು ಕೇಳಿದ್ದೀರಾ ನಿಮ್ಮದು ಅದು ಏನು C-section ಅದು ಗಾಯ ಏನಿದೆ. ಸೊ ಅದನ್ನು ಅಂದರೆ ನಾವು ಸ್ಟಾರ್ಟಿಂಗ್ ಅದನ್ನು ಕವರ್ ಕಟ್ಟಿ ಅದನ್ನೆಲ್ಲ ಹಾಕಿ ನೀವು ಆ ಥರ ಸ್ನಾನ ಮಾಡ್ಕೊಂಡ್ರೆ ಇಲ್ಲ ಗಾಯಕ್ಕೆ ನೀರೆಲ್ಲ ಆರಿಬಿಡುತ್ತೆ, ಅದೇನೋ ಇದಾಗಿಬಿಡುತ್ತೆ, ಗಾಯಕ್ಕೆ ನೀರು ಬಿದ್ದರೆ ಅದಕ್ಕೇ ಕವರ್ ಕಟ್ಕೊಂಡು ಸ್ನಾನ ಮಾಡ್ಬೋದಂತ. ಸೊ ನಾನು ಕೇಳಿದ್ದೀರಾ, ನಾನು ಹೇಳ್ತೀನಿ. ನಮಗೆ ಡಾಕ್ಟರ್ಸ್ ಹೇಳ್ತಾರೆ, ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನಿಸುತ್ತೆ ಅಲ್ಲ, ನಿಮ್ಗೆ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ. ನಮಗೆ ಡಾಕ್ಟರೇ ಹೇಳ್ತಾರೆ ಕವರು ನಾವೇನು ಸ್ಟಿಚ್ನ ಬಿಚ್ಕೊಂಬರ್ತೀವಿ ಅಂದರೆ ತೆಗಿಸ್ತೀವಿ, ಅದಾದಮೇಲೆ ಯಾರು ಪ್ಲಾಸ್ಟಿಕ್ ಅಥವಾ ಏನೋ ಒಂದು ಕವರ್ನ ಯೂಸ್ ಮಾಡಿ ಅಥವಾ ಬಟ್ಟೆನ ಯೂಸ್ ಮಾಡಿ ಅದಕ್ಕೆ ಕಟ್ಬಿಟ್ಟು ಸ್ನಾನನ ಮಾಡಬೇಡಿ. ಸುಡೋದು ನೀರನ್ನ, ಬಿಸಿನೀರನ್ನ ಚೆನ್ನಾಗಿ ಅದಕ್ಕೆ ಬಿಸಿನೀರನ್ನೇ ಹಾಕಬೇಕು ಗಾಯಕ್ಕೆ. ಬಿಸಿನೀರನ್ನ ನಾವು ಎಷ್ಟು ಅಂದರೆ ಬಿಸಿನೀರು ಹಾಕಿಸ್ಕೊತೀವಿ ಸೊ ಅಷ್ಟು ಬೇಗ ಗಾಯ ರಿಕವರ್ ಆಗುತ್ತೆ. ಅಂದರೆ ಫುಲ್ಲು ಪೇಯ್ನು ಕಡಿಮೆ ಆಗುತ್ತೆ ಮತ್ತು ಗಾಯನೂ ಅದೇನಿರುತ್ತೆ ಅದು ಸ್ಟಿಚ್ಚೋದು ಗಾಯ ಏನಿರುತ್ತೆ ಅದು ಕಂಪ್ಲೀಟಾಗಿ ಬೇಗ ವಾಸಿ ಆಗುತ್ತೆ. ಅದಕ್ಕೇ ನೀವು ಏನು ಅದಕ್ಕೆ ಕವರ್ ಕಟ್ಟೋದಾಗಲಿ ಅಥವಾ ಒಬ್ಬೊಬ್ಬರು ಬಟ್ಟೆ ಕಟ್ಟಿಸ್ತಾರೆ ಅದನ್ನು ಕಟ್ಕೊಂಡು ಸ್ನಾನ ಮಾಡಿಬಿಡಿ. ನಾನು ಯಾವುದನ್ನೂ ಕಟ್ಕೊಂಡಿಲ್ಲ ಗೈಸ್. ನಾನು ಏನೋ ಹಾಸ್ಪಿಟಲಿಂದ ಬಂದಾಗ ಏನೋ ನಾನು ಬಂದ ದಿನವೂ ಕೂಡ ನಾನು ಕವರ್ ಕಟ್ಟಿಲ್ಲ, ಹಾಗೇ ಸ್ನಾನ ಮಾಡ್ತಿದ್ದೆ ನಾನು. ಸೊ ಅದಕ್ಕೆ ನನಗೆ ಬೇಗ ಗಾಯನೂ ಕೂಡ ವಾಸಿ ಆಯಿತು. ಓಕೆನಾ? ಆ ಥರ ಏನು ಕವರ್ ಕಟ್ಕೊಂಡು ಆ ಥರ ಏನೋ ಮಾಡಿಬಿಡಿ. ಅದು ಭಯ ಪಟ್ಕೋಬೇಡಿ. ಭಯ ಏನಕ್ಕೆ, ಅದು ಅಂದರೆ ತಣ್ಣೀರು ಹಾಕಿದ್ರೆ ಆ ಥರ ಆಗುತ್ತೆ. ಅದು ಬಿಸಿನೀರು ಬಿದ್ರೇ ಬೇಗ ವಾಸಿ ಆಗೋದಿಲ್ಲ. ಡಾಕ್ಟರ್ ಹೇಳಲ್ವಾ ಕವರ್ ಕಟ್ಕೊಳ್ಳಿ ಅಥವಾ ಏನೋ ಮಾಡ್ಕೊಳ್ಳಿ ಅಂತ. ನಮ್ಗೆ ಆ ಥರ ಏನೂ ಹೇಳಲಿಲ್ಲ. ಅವರು ಅಷ್ಟೇ ಮನೆಗೆ ಹೋದ್ಮೇಲೆ ನೀವು ಆರಾಮಾಗಿ ಇವಾಗ ಅದು ಏನು ಯೂಸ್ ಮಾಡಬೇಡಿ, ಗಾಯದ ಮೇಲೆ ನೀಟಾಗಿ ಬಿಸಿನೀರು ಹಾಕಿಸ್ಕೊಳ್ಳಿ, ನೀಟಾಗಿ ವಾಶ್ ಮಾಡಿ ಅಂತಲೇ ಹೇಳಿದ್ದು. ಹಾಗಾಗಿ ನಾನು ಅದನ್ನೇನು ಕವರ್ ಏನೂ ಹಾಕಲಿಲ್ಲ. ಆ್ಯಕ್ಚುಲಿ ನಮ್ಮ ಅಕ್ಕ, ನಮ್ಮ ಹಿರಿಯ ಅಕ್ಕ ಇದ್ದಾರಲ್ಲ, ಅವ್ರಿಗೂ ಕೂಡ C-section ಆಗಿದ್ದು. ಅವಳು ಕವರ್ ಹಾಕಿಬಿಟ್ಟು ಸ್ನಾನ ಮಾಡ್ಕೊಳ್ಳೋಳು. ಅಂದರೆ ಆ ಥರ ಬಟ್ ಆ ಥರ ಏನೂ ಮಾಡಲಿಲ್ಲ. ಆ ಥರ ಏನೂ ಮಾಡಿಬಿಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಬಿಸಿ ನೀರು ಹಾಕಿಸ್ಕೊಂಡ್ರೆ ಏನಾಗಲ್ಲ. ಅದು ಇವಾಗ ನೆನಪಾಯಿತು, ಅದಕ್ಕೇ ಹೇಳಿದೆ. ಓಕೆ, ಆಮೇಲೆ ಸಿಗ್ತೀನಿ. ನೋಡಿ ಗೈಸ್, ಇಲ್ಲಿ ನನ್ನ ಮಗಳು ಎದ್ದು ಆಲ್ರೆಡಿ ಎದ್ಲು. ಅವಳನ್ನೆಲ್ಲ ರೆಡಿ ಮಾಡಿ ನಾನು ಸುಮ್ಮನೆ ಕೂತಿದ್ದೀನಿ. ನೋಡಿ ಮಧ್ಯಾಹ್ನ ಟೈಮ್ ಆಯಿತು ನೋಡಿ, ಯಾರೂ ಇರಲ್ಲ. ಓಯ್, ಈಗ ಹೋಯ್ತೀಯಾ? ಎಲ್ಲಿಗೆ? ಇಲ್ಲಿ ಬಿಡ್ಲಿ ಅಂತ ಕುಣಿತೋ ಸುಬ್ಬು. ಇವಾಗ ಏನಿಲ್ಲ ಗೈಸ್, ಮಧ್ಯಾಹ್ನ ಊಟ ಮಾಡಿಬಿಟ್ಟು ಇನ್ನೊಂದು ಪಾಚಿ ಮಾಡಬೇಕು. ಚೆನ್ನಾಗಿ ಇನ್ನೊಂದು ಮಾಲಂಬಿ ಅಂತ. ಅದು ಆ್ಯಕ್ಚುಲಿ ಶಿವರಾತ್ರಿ ಹಬ್ಬದಲ್ಲಿ ಮಾಲಂಬಿ ಬೆಟ್ಟಕ್ಕೆ ಹೋಗ್ತಾರೆ ಎಲ್ಲರೂ, ತುಂಬ ಜನ ಹೋಗ್ತಾರೆ. ಚೆನ್ನಾಗಿರುತ್ತೆ ಮಾಲಂಬಿ ಬೆಟ್ಟ. ನಾನು ಯಾವಾಗ ಹೋಗಿದ್ದು ಅಂತಂದರೆ 10th ಹೋಗಿದ್ದು. ಸುಮ್ಮನೆ ಫ್ರೀ ಹೊಳಿಸ್ಕೊತೀಯ ಆಮೇಲೆ ತಗೊಂಡಿಲ್ಲ. 10th ಫಸ್ಟ್ ದಿನಲ್ಲಿ ಯಾವಾಗಲೂ ಹೋಗಿದೆ.
ತುಂಬ ಚೆನ್ನಾಗಿರುತ್ತೆ. ತೋಟದ ಮಧ್ಯೆ ಅದು ಬೆಟ್ಟ ಇರೋದು ಹತ್ತಕ್ಕಾಗಲ್ಲ ಫುಲ್ಲು. ಸೊ ಸ್ವಲ್ಪ ಮಾಲಂಬಿ ಬೆಟ್ಟಕ್ಕೆ ಹೋಗ್ತಾರೆ ಈ ಹಬ್ಬದಲ್ಲಿ. ಅದು ಫೇಮಸ್ ಜಾಗ, ಯಾವಾಗಲೂ ಹೋಗ್ಬೇಕು. ನೋಡೋಣ. ಎಲ್ಲ ಮುಗೀತು ಅಂದರೆ ಊಟವನ್ನು ಮಾಡಬೇಕು. ಊಟ ಬಿಟ್ಟು ಇನ್ನೆಲ್ಲ ಪೂಜೆ ಆಗಿರ್ಬೋದು ಎಲ್ಲ ಮುಗೀತು. ಇಷ್ಟೇ ಗೈಸ್ ನಮ್ಮ ಮನೆಯಲ್ಲಿ, ಅಂದರೆ ನಮ್ಮ ಕಡೆ ಇಷ್ಟೇ ಸಿಂಪಲ್ಲಾಗಿ ಮಾಡ್ತಾರೆ. ಮತ್ತು ನೈಟು ಉಪ್ಪಿಟ್ಟು ಆ ಥರ ಅದೇನೋ ಇವತ್ತು ಮಾಡಬೇಕಲ್ವ, ಹಾಗಾಗಿ ಅದನ್ನು ಮಾಡ್ತಾರೆ ಅಷ್ಟೇ. ಸೊ ಅದ್ರ ಜೊತೆಗೆ ಏನಾದರೂ ಸ್ವೀಟ್ ಮಾಡಬೇಕು ನೈಟು, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಸೊ ಇವತ್ತಿನ ಡೇ ಗೈಸ್ ನಾನು ಹೇಳಿದೆ ಅಂತ ಅಂದ್ಬಿಟ್ಟು ನನ್ನ ತಂಗಿ, ನನಗೆ ಏನಕ್ಕೋ ಗೊತ್ತಿಲ್ಲ ಇದನ್ನು ಸಿಕ್ಕಾಬಟ್ಟೆ ತಿನ್ನಬೇಕು ಅಂತ ಅನಿಸ್ತಿತ್ತು. ನೋಡಿ ಒಂದು ನಿಮಿಷ ತೋರಿಸ್ತೀನಿ ಇದೇನು ಅಂತ. ನಿಮಗೂ ಚೈಲ್ಡ್ಹುಡ್ಡಲ್ಲಿ ಈ ಥರ ಅಂದರೆ ತಿಂದಿರೋದು ನೆನಪಿದ್ರೆ ನನಗೆ ತಿಳಿಸಿ, ಓಕೆನಾ. ಇದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ನಾನೆಂತೂ ಅವಾಗ ಎಷ್ಟು ತಿನ್ನುವೆ ಅಂದರೆ ₹1 ಸಿಕ್ಕಿದ್ರು ಈ ಥರ ಈ ಬೋಟಿನ ತಿನ್ನುವೆ. ಈ ಥರ ಇದು ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಯಾರ್ಯಾರು ತಿಂದಿದ್ದಾರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ತಂಗಿಗೆ ಹೇಳಿದ್ದೆ ತಿನ್ನಂಗಾಗಿ ಇದನ್ನು ತೊಗೊಂಬ ಸಿಕ್ಕಿದ್ರೆ ಅಂತ. ಆಲ್ಮೋಸ್ಟ್ ಒಂದು 10 ಇಯರ್ಸೇ ಆಯಿತು ಅನಿಸುತ್ತೆ ಇದನ್ನು ತಿಂದು ನಾನು. ಸೊ ಇವಾಗ ಇವಳು ಹೇಳಿದ್ಲಲ್ಲಿ ಸಿಗುತ್ತೆ ಅಂತ ಅದಕ್ಕೇ ತೊಗೊಂಬ ಅಂದಿದ್ದೆ. ತಂದಿದ್ದಾಳೆ ನೋಡಿ, ಇದೊಂದು ಕುರ್ಕುರೆ ತೊಗೊಂಡಿದ್ದಾಳೆ. ನನಗಂತೂ ತುಂಬ ಖುಷಿ ಆಯಿತು ಗೈಸ್. ಇದು ನೋಡಿ ಎಷ್ಟೊತ್ತಿಗೆ ತಿಂತೀನಪ್ಪ ಅಂತ ಅನ್ನಿಸ್ತಾ ಇದೆ. ಓಕೆ, ಇದನ್ನು ಸುಮ್ಮನೆ ಯಾಕೋ ಆ್ಯಡ್ ಮಾಡಬೇಕು ಈ ವಿಡಿಯೋದಲ್ಲಿ ಅಂತ ಅನ್ನಿಸ್ತು, ಅದಕ್ಕೇ ಆ್ಯಡ್ ಮಾಡಿದೆ. ನಿಮಗೂ ಈ ಥರ ಚೈಲ್ಡ್ಹುಡ್ ಮೆಮೊರೀಸ್ ಯಾವಾರು ಇದ್ದರೆ ನನ್ನ ಹತ್ರ ಶೇರ್ ಮಾಡಿ, ಓಕೆನಾ. ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬಾ ಅಂದರೆ ಸ್ವಲ್ಪ ಮಧ್ಯೆ ಮಾತಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ದಾಯಿತು. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಮತ್ತು ಈ ವಿಡಿಯೋನು ಕೂಡ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಲವ್ ಯು ಗೈಸ್. ಇನ್ನು ನೆಕ್ಸ್ಟು ಯಾವ ವಿಡಿಯೋ ಬರುತ್ತೆ ಅಂತ ಮೊದಲೇ ಹೇಳ್ದಂಗೆ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಡೈಲಿ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ನನಗೆ ಸಿಕ್ಕ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ಮಾಡಿ ಹಾಕ್ತೀನಿ, ಓಕೆನಾ. ಓಕೆ ಗೈಸ್, ಟೇಕ್ ಕೇರ್, ಬಾಯ್.